Hi, this is Satish, working as assistant professor in GFGCW, Pagoda. In this session, we are going to discuss about encashment of earned leave. Encashment of earned leave ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. First, we know the meaning of ಲೀವ್ ಎನ್ಕ್ಯಾಶ್ಮೆಂಟ್. ಲೀವ್ ಎನ್ಕ್ಯಾಶ್ಮೆಂಟ್ ಅಂತಂದ್ರೆ ಏನು ಅದನ್ನು ನೋಡೋದೈತಪ್ಪ ಅಂದ್ರೆ ಇದನ್ನ ಲೀವ್ ಸ್ಯಾಲ್ರಿ ಅಂತಾನೂ ಕೂಡ ಕರೀತಾರೆ, ಅರ್ನ್ಡ್ ಲೀವ್ ಸ್ಯಾಲ್ರಿ ಅಂತಾನೂ ಕೂಡ ಕರೀತಾರೆ, ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಲೀವ್ ಸ್ಯಾಲ್ರಿ ಅಂತಾನೂ ಕೂಡ ಕರಿತೀವಿ. ಸೊ ಫಸ್ಟ್ ವಿ ನೋ ದ ಮೀನಿಂಗ್ ಆಫ್ ಅರ್ನ್ಡ್ ಲೀವ್. ಅರ್ನ್ಡ್ ಲೀವ್ ಅಂತಂದ್ರೆ ಏನಪ್ಪ ಅಂದ್ರೆ ಇಟ್ ಈಸ್ ದ ಸ್ಯಾಲ್ರಿ ರಿಸೀವ್ಡ್ ಬೈ ದ ಎಂಪ್ಲಾಯಿ ಫಾರ್ ನಾಟ್ ಫುಲ್ಲಿ ಯುಟಿಲೈಸಿಂಗ್ ದ ಎನ್ಟೈಟಲ್ಡ್ ಅರ್ನ್ಡ್ ಲೀವ್ ಅಂತ ಹೇಳ್ತೀವಿ. ಅಂದ್ರೆ ಏನಪ್ಪ ಅಂತಂದ್ರೆ ಒಬ್ಬ ಎಂಪ್ಲಾಯಿಗೆ ಕೊಟ್ಟಿರುವಂತ ಅರ್ನ್ಡ್ ಲೀವ್ನ ಅದು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತಂದರೆ ಅವನಿಗೆ ಏನು ಯುಟಿಲೈಸ್ ಮಾಡ್ಕೊಂಡಿಲ್ವೋ ಅಂಥ ಲೀವ್ಗೆ ಅವನಿಗೆ ಪೇಮೆಂಟ್ ಮಾಡ್ತಾರೆ. ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಲೀವ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಎನಿ ಪೇಮೆಂಟ್ ರಿಸೀವ್ಡ್ ಬೈ ಎಂಪ್ಲಾಯಿ ಫಾರ್ ಅನ್ಯುಟಿಲೈಸಿಂಗ್ ಲೀವ್. ಅನ್ಯುಟಿಲೈಸ್ಡ್ ಲೀವ್ ಅನ್ಯುಟಿಲೈಸ್ಡ್ ಲೀವ್ಗೆ ಏನು ಅವ್ನು ಪೇಮೆಂಟ್ ರಿಸೀವ್ ಮಾಡ್ಕೊತಾನೋ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಲೀವ್ ಎನ್ಕ್ಯಾಶ್ಮೆಂಟ್ ಅಂದರೆ ಸಿಂಪಲ್ ಆಗಪ್ಪ ಅಂದ್ರೆ ಇಟ್ ಈಸ್ ದ ಸ್ಯಾಲ್ರಿ ಆರ್ ಪೇಮೆಂಟ್ ರಿಸೀವ್ಡ್ ಬೈ ದ ಎಂಪ್ಲಾಯಿ ಫಾರ್ ನಾಟ್ ಫುಲ್ಲಿ ಯುಟಿಲೈಸಿಂಗ್ ದ ಎಂಟೈಟಲ್ಡ್ ಅರ್ನ್ಡ್ ಲೀವ್. ಅಂದರೆ ಅವನಿಗೆ ಕೊಟ್ಟಿರೋಂಥ ಇ ಎಲ್ ಏನಿರುತ್ತೆ, ಅರ್ನ್ಡ್ ಲೀವ್ ಏನಿರುತ್ತೋ ಅದನ್ನು ಅವನು ಯೂಸ್ ಮಾಡ್ಕೊಳ್ದೆ ಅದಕ್ಕೆ ಅವನು ಪೇಮೆಂಟ್ ರಿಸೀವ್ ಮಾಡಿಕೊಂಡಾಗ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಲೀವ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ ಅನ್ ಎಂಪ್ಲಾಯ್ ಡಸ್ ನಾಟ್ ಅವೈಲ್ ಇಸ್ ಅರ್ನ್ಡ್ ಲೀವ್ ಆ್ಯಂಡ್ ರಿಸೀವ್ಡ್ ಅ ಪೇಮೆಂಟ್, ಅಂದರೆ ಅವ್ನು ಕೊಟ್ಟಿರೋಂಥ ಲೀವ್ನ ಅವ್ನು ಯೂಸ್ ಮಾಡ್ಕೋದಿರ ಪೇಮೆಂಟ್ ರಿಸೀವ್ ಮಾಡಿಕೊಂಡಾಗ ಅವನೇನು ಮಾಡ್ತಾನೆ ಅಂತಂದರೆ ಇನ್ ರೆಸ್ಪೆಕ್ಟ್ ಆಫ್ ಎನಿ ಪೀರಿಯಡ್ ಆಫ್ ಲೀವ್ ಬೈ ಸರೆಂಡರಿಂಗ್ ಅರ್ನ್ಡ್ ಲೀವ್. ಸರೆಂಡರಿಂಗ್ ಅರ್ನ್ಡ್ ಲೀವ್ ಅಂದರೆ ಅವ್ನಿಗಿರೋ ಅಂತ ಕೊಟ್ಟಿರೋಂಥ ಇ ಎಲ್ನ ಸರೆಂಡರ್ ಮಾಡಿ ಅದಕ್ಕೆ ಪೇಮೆಂಟ್ ರಿಸೀವ್ ಮಾಡ್ಕೋತಾನೆ. ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಲೀವ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದಕ್ಕೆ ಯಾವ ಥರ ಟ್ಯಾಕ್ಸ್ ಟ್ರೀಟ್ಮೆಂಟ್ ನಾವು ನೋಡೋದೈತಪ್ಪ ಅಂದ್ರೆ ಅರ್ನ್ಡ್ ಲೀವ್ಗೆ ಏನೆಲ್ಲ ಟ್ಯಾಕ್ಸ್ ಟ್ರೀಟ್ಮೆಂಟ್ ಬರುತ್ತೆ ಅಂತಂದರೆ ಲೀವ್ ಸ್ಯಾಲ್ರಿ ರಿಸೀವ್ಡ್ ಡ್ಯೂರಿಂಗ್ ದ ಸರ್ವಿಸ್ ಪೀರಿಯಡ್ ಇಸ್ ಫುಲ್ಲಿ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್. ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್ ಅಂತಂದರೆ ಇನ್ ಕೇಸ್ ಲೀವ್ ಸ್ಯಾಲ್ರಿ ಏನಾದರೂ ಸರ್ವಿಸ್ ಪೀರಿಯಡಲ್ಲಿ ರಿಸೀವ್ ಮಾಡ್ಕೊಂಡಾಗ ಅಂದರೆ ರಿಟೈರ್ಮೆಂಟ್ ಟೈಮಲ್ಲ ಸರ್ವಿಸ್ ಪೀರಿಯಡಲ್ಲೇ ರಿಸೀವ್ ಮಾಡ್ಕೊಂಡಾಗ ಎನಿ ಲೀವ್ ಸ್ಯಾಲ್ರಿ ರಿಸೀವ್ ಡ್ಯೂರಿಂಗ್ ಸರ್ವಿಸ್ ಪೀರಿಯಡ್ ಇಸ್ ಫುಲ್ಲಿ ಟ್ಯಾಕ್ಸಬಲ್ ಟು ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್. ಎಲ್ಲ ಟೈಪ್ಸ್ ಆಫ್ ಎಂಪ್ಲಾಯೀಸ್ಗೂ ಟ್ಯಾಕ್ಸಬಲ್ ಆಗುತ್ತೆ. ಅದು ಗೌರ್ಮೆಂಟ್ ಎಂಪ್ಲಾಯಿನಾಗಿರಲಿ ನಾನ್ ಗೌರ್ಮೆಂಟ್ ಎಂಪ್ಲಾಯಿನಾಗಿರಲಿ ಅದೇನಾಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ. ಲೀವ್ ಸ್ಯಾಲ್ರಿ ರಿಸೀವ್ಡ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಡ್ಯೂರಿಂಗ್ ಸರ್ವಿಸ್ ಪೀರಿಯಡ್ ಟ್ಯಾಕ್ಸಬಲ್ ಟು ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್. ಸರ್ವಿಸ್ ಪೀರಿಯಡಲ್ಲಿ ರಿಸೀವ್ ಮಾಡ್ಕೊಂಡ್ರೆ ಎಲ್ಲ ಟೈಪ್ಸ್ ಆಫ್ ಎಂಪ್ಲಾಯೀಸ್ಗೆ ಟ್ಯಾಕ್ಸಬಲ್ ಆಗ್ಬಿಡುತ್ತೆ. ಬಟ್ ಲೀವ್ ಸ್ಯಾಲ್ರಿ ರಿಸೀವ್ಡ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಟೈಮಲ್ಲಿ ಏನಾದರೂ ರಿಸೀವ್ ಮಾಡ್ಕೊಂಡಾಗ ಅದಕ್ಕೆ ಯಾವ ಥರ ಟ್ಯಾಕ್ಸ್ ಟ್ರೀಟ್ಮೆಂಟ್ ನಾವು ನೋಡ್ತೀವಿ ಅಂತಂದರೆ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಫುಲ್ಲಿ ಎಕ್ಸಮ್ಟ್. ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಾದರೂ ಇ ಎಲ್ ರಿಸೀವ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಫುಲ್ಲಿ ಎಕ್ಸಾಮ್ ಬರುತ್ತೆ. ಯಾವಾಗ ಅಂತಂದರೆ ರಿಟೈರ್ಮೆಂಟ್ ಟೈಮಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏನಾಗುತ್ತೆ ಅಂದರೆ ಎಕ್ಸಾಮ್ ಬರುತ್ತೆ. ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಾದರೂ ರಿಸೀವ್ ಮಾಡಿಕೊಂಡಾಗ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ಎಂಪ್ಲಾಯೀಸ್ ಆಫ್ ಲೋಕಲ್ ಅಥಾರಿಟಿ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಎಕ್ಸಾಮ್ ಟು ದ ಎಕ್ಸ್ಟೆಂಟ್ ಆಫ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ತಾನೆ. ಅವ್ರಿಗೆ ನಾವು ಯಾವ ಥರ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಡ್ಯೂರಿಂಗ್ ಸರ್ವಿಸ್ ಪೀರಿಯಡ್ ಟ್ಯಾಕ್ಸಬಲ್ ಟು ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್. ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಬಂದಾಗ ಏನಾಗುತ್ತೆ ಅಂತಂದರೆ ಇಟ್ ಇಸ್ ಫುಲ್ಲಿ ಎಕ್ಸಾಮ್ಡ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಫುಲ್ಲಿ ಎಕ್ಸಾಮ್ಟು. ಬಟ್ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏನಾದರೂ ರಿಸೀವ್ ಮಾಡಿಕೊಂಡ್ರೆ ಇಫ್ ಎನಿ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ರಿಸೀವ್ಡ್ ಇ ಎಲ್ ಅಟ್ ದ ಟೈಮ್ ಆಫ್ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಲೀವ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟಲ್ಲಿ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ರಿಸೀವ್ ಮಾಡ್ಕೊಂಡಾಗ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಆಕ್ಚುಯಲ್ ಅಮೌಂಟ್ ಆಫ್ ಇ ಎಲ್ ರಿಸೀವ್ಡ್. ಆಕ್ಚುಯಲ್ ಅಮೌಂಟ್ ಆಫ್ ಇ ಎಲ್ ಅವನು ಎಷ್ಟು ಆಕ್ಚುಯಲ್ ಅಮೌಂಟ್ ರಿಸೀವ್ ಮಾಡಿದ್ರು ಫಸ್ಟ್ ಅದನ್ನು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಮ್ಯಾಕ್ಸಿಮಮ್ ಲಿಮಿಟ್ 3 ಲ್ಯಾಕ್ ಕನ್ಸಿಡರ್ ಮಾಡ್ತೀವಿ. ಇದು ಫಿಕ್ಸ್ಡು. ಫಸ್ಟು ಆಕ್ಚುಯಲ್ ಇ ಎಲ್ ಕನ್ಸಿಡರ್ ಮಾಡೋದು ನೋಡ್ತೀವಿ. ನೆಕ್ಸ್ಟು ಆಕ್ಚುಯಲ್ ಇ ಎಲ್ಲು, ನೆಕ್ಸ್ಟು ಮ್ಯಾಕ್ಸಿಮಮ್ ಲಿಮಿಟು 3 ಲ್ಯಾಕ್ಸು, ನೆಕ್ಸ್ಟ್ ಬಂದು ಮ್ಯಾಕ್ಸಿಮಮ್ 10 ಮಂತ್ಸ್ ಅವರೇಜ್ ಸ್ಯಾಲ್ರಿ
10 ಮಂತ್ಸ್ ಅವರೇಜ್ ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಅವರೇಜ್ ಸ್ಯಾಲ್ರಿ ಪರ್ ದ ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀವಿ. ಈ 4 ಕೇಸಲ್ಲಿ ಯಾವ್ದು ಲೀಸ್ಟ್ ಒನ್ ಇರುತ್ತೋ ಅದು ಎಕ್ಸಾಮ್ ಬರುತ್ತೆ. ಫಸ್ಟು ಆಕ್ಚುಲಿ ಎಲ್ಲಿ ಕನ್ಸಿಡರ್ ಮಾಡ್ತೀವಿ, ಆಕ್ಚುಲಿ ಎಲ್ಲಿ ಎಷ್ಟು ರಿಸೀವ್ ಮಾಡಿದಾನ, ಆಕ್ಚುಲಿ ಎಲ್ಲಿ ಎನ್ಕ್ಯಾಶ್ಮೆಂಟ್ ಎಷ್ಟು ರಿಸೀವ್ ಮಾಡಿದ ಅನ್ನೋದು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 3 ಲ್ಯಾಕ್ ರುಪೀಸ್ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 10 ಮಂತ್ಸ್ ಅವರೇಜ್ ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀವಿ. ಈ 4 ಕೇಸಸ್ಸಲ್ಲಿ 4 ಫ್ಯಾಕ್ಟರ್ಸಲ್ಲಿ ಯಾವುದು ಲೀಸ್ಟ್ ಒನ್ ಬರುತ್ತೋ ಅದು ಎಕ್ಸಾಮ್ ಬರುತ್ತೆ. ಟ್ಯಾಕ್ಸಬಲ್ ಬೇಕು ಅಂತಂದರೆ ಆಕ್ಚುಯಲ್ ಇ ಎಲ್ಲಲ್ಲಿ ಎಕ್ಸಾಮ್ ಪ್ಲೇಸ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಅಂತಂದರೆ ಟ್ಯಾಕ್ಸಬಲ್ ಬರುತ್ತೆ. ಇದು ಬಂದು ನಮಗೆ ಕಂಪ್ಯೂಟೇಷನ್ ಆಫ್ ಎನ್ಕ್ಯಾಶ್ಮೆಂಟ್ ಫಾರ್ಮ್ ಲೀವ್ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಎನ್ಕ್ಯಾಶ್ಮೆಂಟ್ ಫಾರ್ಮ್ ಲೀವ್ ಅಂತ ಅನ್ನೋದಕ್ಕೆ ಫಾರ್ಮೆಟು. ಫಸ್ಟ್ ಆಕ್ಚುಯಲ್ ಅಮೌಂಟ್ ರಿಸೀವ್ಡ್ ಆಸ್ ಲೀವ್ ಎನ್ಕ್ಯಾಶ್ಮೆಂಟ್ ಎಷ್ಟು ರಿಸೀವ್ ಮಾಡಿದ್ವಿ ಅನ್ನೋದು ನೋಡ್ತೀವಿ. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 3 ಲ್ಯಾಕ್ಸು. 10 ಮಂತ್ಸ್ ಅವರೇಜ್ ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀವಿ. 10 ಮಂತ್ಸ್ ಇಂಟು ಅವರೇಜ್ ಸ್ಯಾಲ್ರಿ ಅಂದರೆ 10 ಮಂತ್ಸ್ ಅವರೇಜ್ ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀವಿ. ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀವಿ. ಈ 4 ಕೇಸಸ್ಸಲ್ಲಿ ಯಾವ್ದು ಲೀಸ್ಟ್ ಒನ್ ಇರುತ್ತೋ ಅದು ಎಕ್ಸಾಮ್ ಬರುತ್ತೆ. ಟ್ಯಾಕ್ಸಬಲ್ ಬರ್ಬೇಕಂತಂದ್ರೆ ಆಕ್ಚುಯಲ್ ಇ ಎಲ್ಲಲ್ಲಿ ಎಕ್ಸಾಮ್ಟೆಡ್ ಲೀವ್ ಸ್ಯಾಲ್ರಿ ಲೆಸ್ ಮಾಡಿಕೊಂಡ್ರೆ ನಮಗೆ ಟ್ಯಾಕ್ಸೇಬಲ್ ಬರುತ್ತೆ. ಇದು ಎನ್ಕ್ಯಾಶ್ಮೆಂಟ್ ಆಫ್ ಫಂಡ್ ಲೀವ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡೋಂಥ ಫಾರ್ಮೆಟ್. ಅಪ್ರೂವ್ ಪೀರಿಯಡ್ ಆಫ್ ಲೀವ್ ಅಂತಂದರೆ ಯಾವುದನ್ನು ಅಪ್ರೂವ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಎವ್ರಿ ಇಯರ್ ಆಫ್ ಸರ್ವಿಸ್ಗೆ 30 ಡೇಸ್, ಎವ್ರಿ ಇಯರ್ ಆಫ್ ಸರ್ವಿಸ್ಗೆ 1 ಮಂತ್ ಅಂದರೆ 30 ಡೇಸ್ ಕನ್ಸಿಡರ್ ಮಾಡ್ತೀವಿ. 30 ಡೇಸ್ ಫಾರ್ ಎವ್ರಿ ಇಯರ್ ಆಫ್ ಆಕ್ಚುಯಲ್ ಸರ್ವಿಸ್ ವಿತ್ ದ ಎಂಪ್ಲಾಯರ್ ಹೂ ಇಸ್ ಪೇಯಿಂಗ್ ಲೀವ್ ಎನ್ಕ್ಯಾಶ್ಮೆಂಟ್. ಅಂದರೆ ಪ್ರತಿ ಇಯರ್ ಆಫ್ ಸರ್ವಿಸ್ಗೆ 30 ಡೇಸು ಇ ಎಲ್ ಬರುತ್ತೆ. ನೆಕ್ಸ್ಟ್ ಸ್ಯಾಲ್ರಿ ಮೀನ್ಸ್ ಸ್ಯಾಲ್ರಿ ನಾವು ಏನೆಲ್ಲ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಬೇಸಿಕ್ ಪೇ ಕನ್ಸಿಡರ್ ಮಾಡ್ತೀವಿ. ಡಿ ಎ ಬಂದು ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕನ್ಸಿಡರ್ ಮಾಡ್ತೀವಿ. ಡಿ ಪಿ ಕೊಟ್ಟಿರೋ ಡಿ ಪಿನ ಕನ್ಸಿಡರ್ ಮಾಡ್ತೀವಿ. ಕಮಿಷನ್ ಆ್ಯಂಡ್ ಟರ್ನ್ ಓವರ್ ಕನ್ಸಿಡರ್ ಮಾಡ್ತೀವಿ. ಇದಿಷ್ಟು ಕೂಡ ಸ್ಯಾಲ್ರಿಗೆ ಕನ್ಸಿಡರ್ ಮಾಡೋಂಥದ್ದು. ಲೀವ್ ಸ್ಯಾಲ್ರಿ ಫ್ರಮ್ ದ ಮೋರ್ ದೆನ್ ಒನ್ ಎಂಪ್ಲಾಯ್ ಶುಡ್ ನಾಟ್ ಎಕ್ಸೀಡ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎಕ್ಸಾಮ್ಷನ್. ಇನ್ ಕೇಸು ಒಂದಕ್ಕಿಂತ ಜಾಸ್ತಿ ಎಂಪ್ಲಾಯರ್ ಕಡೆಯಿಂದ ನಾವು ಏನಾದರೂ ಲೀವ್ ಸ್ಯಾಲ್ರಿ ರಿಸೀವ್ ಮಾಡ್ಕೊಂಡಾಗ ಮ್ಯಾಕ್ಸಿಮಮ್ ಲಿಮಿಟಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ರಿಡ್ಯೂಸ್ ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಲೀವ್ ಸ್ಯಾಲ್ರಿ ರಿಸೀವ್ಡ್ ಬೈ ಲೀಗಲ್ ಐರ್ಸ್ ಆರ್ ಡಿಸೀಸ್ಡ್ ಎಂಪ್ಲಾಯ್ ಇಸ್ ನಾಟ್ ಟ್ಯಾಕ್ಸೇಬಲ್. ಲೀಗಲ್ ಸ್ಯಾಲ್ರಿ ರಿಸೀವ್ಡ್ ಬೈ ಲೀಗಲ್ ಐರ್ಸ್ ಆಫ್ ಡಿಸೀಸ್ಡ್ ಎಂಪ್ಲಾಯ್ ಲೀಗಲ್ ಐರ್ಸ್ ಏನಾದರೂ ರಿಸೀವ್ ಮಾಡಿಕೊಂಡ್ರೆ ಅದು ಟ್ಯಾಕ್ಸೇಬಲ್ ಆಗೋದಿಲ್ಲ ಅಂತೇಳಿ. ಇಗ್ನೋರ್ ಎನಿ ಫ್ರಾಕ್ಷನ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಪೀರಿಯಡಲ್ಲಿ ಏನಾದರೂ ಫ್ರಾಕ್ಷನ್ಸ್ ಬಂದರೆ ಈಗ 7 ಮಂತ್ಸು 8 ಮಂತ್ಸು 11 ಮಂತ್ಸ್ ಈ ಥರ ಫ್ರಾಕ್ಷನ್ಸ್ ಬರುತ್ತೆ. ಅದನ್ನು ಇಗ್ನೋರ್ ಮಾಡಬೇಕು. ಅದಕ್ಕೆ ಯಾವುದೇ ರೀತಿ ರೌಂಡ್ ಅಪ್ ಮಾಡೋಂಗಿಲ್ಲ. ಮಂತ್ಸ್ ಅಂತ ಏನು ಬರ್ತವೆ ಫ್ರಾಕ್ಷನ್ಸು ಅದನ್ನು ನಾವೇನು ಮಾಡ್ತೀವಿ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಪ್ರಾಬ್ಲಮ್ಸ್ ನೋಡೋದಾಯ್ತಪ್ಪ ಅಂತಂದರೆ ಮಿಸ್ಟರ್ ಕುಮಾರ್ ರೆಸಿಡೆಂಟ್ resigned from a public company on 30th November 2019. 30th November 2019 ಅಲ್ಲಿ ಅವನೇನು ಮಾಡ್ತಾನೆ ರಿಟೈರ್ಡ್ ಆಗ್ತಾನೆ. ಆಫ್ಟರ್ ಕಂಪ್ಲೀಟಿಂಗ್ 24 years and 10 months of service. 24 years 10 months ಸರ್ವಿಸ್ ಮಾಡ್ತಾನೆ. ಡ್ಯೂರಿಂಗ್ his ಸರ್ವಿಸ್ he was allowed to get 45 days of earned leave for every completed year of service. ಕಂಪ್ನಿನಲ್ಲಿ 45 ಡೇಸ್ ಲೀವ್ಸ್ ಕೊಡ್ತಾನೆ, ಇ ಎಲ್ ಕೊಡ್ತಾನೆ ಪ್ರತಿ ಇಯರ್ ಆಫ್ ಸರ್ವಿಸ್ಗೆ. ಡ್ಯೂರಿಂಗ್ ಇಸ್ ಸರ್ವಿಸ್ ಈ ಹ್ಯಾಡ್ ಅವೈಲ್ 10 ಮಂತ್ಸ್ ಲೀವ್ ಆ್ಯಂಡ್ ಹ್ಯಾಡ್ ಎನ್ಕ್ಯಾಶ್ 6 ಮಂತ್ಸ್ ಲೀವ್ ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ ಅಂತಂದರೆ ಅವ್ನ ಸರ್ವಿಸ್ ಪೀರಿಯಡಲ್ಲಿ 10 ಮಂತ್ಸು ಲೀವು ಮತ್ತು 6 ಮಂತ್ಸ್ ಲೀವ್ಗೆ ಎನ್ಕ್ಯಾಶ್ ಮಾಡ್ಕೊತಾನೆ. ಅದೇ 10 ಮಂತ್ಸ್ ಲೀವ್ ಅವೈಲ್ಡ್ ಅಂತಂದರೆ 10 ಮಂತ್ಸ್ ಲೀವ್ನ ಯುಟಿಲೈಸ್ ಮಾಡ್ಕೊಂಡಿರ್ತಾನೆ. ಜೊತೆಗೆ 6 ಮಂತ್ಸ್ ಲೀವು ಅವನೇನು ಮಾಡ್ಕೊತಾನೆ ಅಂತಂದರೆ ಎನ್ಕ್ಯಾಶ್ ಮಾಡ್ಕೊತಾನೆ, ಅಂದರೆ ಕ್ಯಾಶ್ ರಿಸೀವ್ ಮಾಡ್ಕೊತಾನೆ. ಆ್ಯಂಡ್ ರೆಸಿಗ್ನೇಷನ್ ಈ ವಾಸ್ ಪೇಡ್ ಲೀವ್ ಸ್ಯಾಲ್ರಿ ರುಪೀಸ್ 2,20,000 ರುಪೀಸು ಏನೋ ಲೀವ್ ಸ್ಯಾಲ್ರಿ ರಿಸೀವ್ ಮಾಡ್ಕೊತಾನೆ. ಫಾರ್ ಇಸ್ ಕ್ರೆಡಿಟ್ ಆಫ್ 20 ಮಂತ್ಸ್ ಅರ್ನ್ಡ್ ಲೀವ್ ಇಸ್ ಆವರೇಜ್ ಸ್ಯಾಲ್ರಿ ಡ್ಯೂರಿಂಗ್ 10 ಮಂತ್ಸ್ ಪ್ರಿಸೀಡಿಂಗ್ ಟು ದ ಡೇಟ್ ಆಫ್ ಇಸ್ ರಿಸಿಗ್ನೇಷನ್ ವಾಸ್ ರುಪೀಸ್ 11,000 ಅಂತ ಹೇಳ್ತಾನೆ. ಅವನು ರೆಸಿಗ್ನೇಷನ್ ಕೊಡೋ ಡೇಟ್ಗೆ ಮೊದಲ ಒಂದು ಸ್ಯಾಲ್ರಿ ಎಷ್ಟಿತ್ತಪ್ಪ ಅಂದರೆ 11,000 ರುಪೀಸ್ ಪರ್ ಮಂತ್ ಇತ್ತು ಅಂತ ಹೇಳ್ತಾನೆ. ಕಂಪ್ಯೂಟರ್ಸ್ ಟ್ಯಾಕ್ಸಬಲ್ ಲೀವ್ ಸ್ಯಾಲ್ರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಅಂತ ಹೇಳ್ತಾನೆ. ಇದಕ್ಕೆ ನಾವು ಸೊಲ್ಯೂಷನ್ ನೋಡೋದಂತಂದರೆ ಫಸ್ಟ್ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ಸಲ್ಲಿ ಅವರೇಜ್ ಸ್ಯಾಲ್ರಿ ಬಂದು ನಾವು 11,000 ಅವನಿಗೆ ಕೊಟ್ಬಿಟ್ಟಿದ್ದಾನೆ 11,000 ಅಂತೇಳಿ. ಆ್ಯಕ್ಚುಲಿ ಸ್ಯಾಲ್ರಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸ್ಯಾಲ್ರಿ ಅಂತಂದರೆ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿ ಪಿ ಪ್ಲಸ್ ಡಿ ಎ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್ ಬೇಸ್ಡ್ ಆನ್ ಟರ್ನ್ ಓವರ್ ಇದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ.
ಬಟ್ ಇಲ್ಲೇನಾಗಿದೆ ಅಂತಂದರೆ ಅವ್ನು ಅವರೇ ಸ್ಯಾಲ್ರಿ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಡೈರೆಕ್ಟಾಗಿ ನಾವೇನು ಮಾಡ್ತೀವಿ ಅಂದರೆ ಅವರೇ ಸ್ಯಾಲ್ರಿ ₹11,000 ಪರ್ ಮಂತ್ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ತೀವಿ. ಅಪ್ರೂವ್ಡ್ ಪೀರಿಯಡ್ ಬಂದು ಅಪ್ರೂವ್ಡ್ ಪೀರಿಯಡ್ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಅಪ್ರೂವ್ಡ್ ಪೀರಿಯಡ್ಗೆ ಫಾರ್ಮುಲಾ ಬಂದು ಲೀವ್ ಎಂಟೈಟಲ್ಡ್ ಮೈನಸ್ ಲೀವ್ ಯುಟಿಲೈಸ್ಡ್ ಅಂತ ಹೇಳ್ತಾನೆ. ಲೀವ್ ಎಂಟೈಟಲ್ಡ್ ಅಂತಂದರೆ ನಾರ್ಮಲಾಗಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಎಷ್ಟು ಲೀವ್ಸು ಸಿಗುತ್ತೆ, ಅದ್ರಲ್ಲಿ ಎಷ್ಟು ಲೀವ್ಸ್ ಅವ್ನು ಯೂಸ್ ಮಾಡ್ಕೊಂಡಿದ್ದಾನೆ ನಾವು ಲೆಸ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, ಅಪ್ರೂವ್ಡ್ ಪೀರಿಯಡ್ ಸಿಗುತ್ತೆ. ಲೀವು ಎಷ್ಟು ಸಿಗುತ್ತೆ ಅಂತಂದರೆ ಆ ಕಂಪ್ನಿನಲ್ಲಿ 1.5 ಮಂತ್ ಕೊಡ್ಬೋದು, 45 ಡೇಸ್ ಕೊಡ್ಬೋದು, 50 ಡೇಸ್ ಕೊಡ್ಬೋದು. ಬಟ್ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 30 ಡೇಸ್ ಏನಾಗುತ್ತೆ ಅಂದರೆ ನಮಗೆ ಲೀವ್ ಎಂಟೈಟಲ್ಮೆಂಟ್ ಬರುತ್ತೆ. ಲೀವ್ ಎಂಟೈಟಲ್ಮೆಂಟ್ ಬರುತ್ತೆ ಪ್ರತಿ ವರ್ಷಕ್ಕೆ ಒಂದು ಏನು 1 ಮಂತು 30 ಡೇಸ್ ಅಂದರೆ 1 ಮಂತ್ ಅಂತ ಇಟ್ಕೊಳ್ಳಿ. ಸೊ ಪ್ರತಿ ಇಯರ್ ಆಫ್ ಸರ್ವಿಸ್ಗೆ 30 ಡೇಸ್ ಅಂದರೆ 1 ಮಂತ್ ಲೀವ್ ಎಂಟೈಟಲ್ಮೆಂಟ್ ಬರುತ್ತೆ. ಅಂದರೆ ಕಂಪ್ನಿನಲ್ಲಿ ಒಂದು 45 ಡೇಸೇ ಕೊಡ್ಬೋದು, 50 ಡೇಸೇ ಕೊಡ್ಬೋದು, ಬಟ್ 30 ಡೇಸ್ ಮ್ಯಾಕ್ಸಿಮಮ್ ನಾವು ಲಿಮಿಟ್ ಮಾಡ್ಕೋತೀವಿ. ಸೊ ಲೀವ್ ಎಂಟೈಟಲ್ ಅಂದರೆ ಪ್ರತಿ ವರ್ಷಕ್ಕೆ 1 ಮಂತ್ ಅಂತಂದರೆ ಅಲ್ಲಿ ಅವ್ನು ಸರ್ವಿಸ್ ಆಗಿರೋದು ಎಷ್ಟು 24 ಇಯರ್ಸ್ ಸರ್ವಿಸ್ ಕೊಟ್ಟಿರೋದು. 24 ಇಯರ್ಸ್ ಅಂತಂದರೆ 1 ಇಯರ್ಗೆ 1 ಮಂತ್ ಅಂತಂದರೆ 24 1 ಇಯರ್ಗೆ 1 ಮಂತು ಏನಾಗುತ್ತೆ ಅಂತಂದರೆ ನಮಗೆ ಲೀವ್ ಎಂಟೈಟಲ್ಮೆಂಟ್ ಸಿಗುತ್ತೆ. ಸೊ 1 ಇಯರ್ಗೆ 1 ಮಂತ್ ಲೀವ್ ಅಂತಂತಂದರೆ 24 ಇಯರ್ಸು ಸರ್ವಿಸ್ ಇದೆ. 24 ಇಯರ್ಸ್ ಸರ್ವಿಸ್ಗೆ 1 ಮಂತ್ 1 ಇಯರ್ಗೆ 1 ಮಂತ್ ಅಂತಂದರೆ 24 ಮಂತ್ಸ್ ಲೀವ್ ಎಂಟೈಟಲ್ಮೆಂಟ್ ಬರುತ್ತೆ. ಸೊ 24 ಮಂತ್ಸ್ ಲೀವ್ ಎಂಟೈಟಲ್ಮೆಂಟ್ ಮೈನಸ್ ಲೀವ್ ಯುಟಿಲೈಸ್ಡ್ ಅಂತಂದರೆ 10 ಮಂತ್ಸು ಲೀವ್ ಯೂಸ್ ಮಾಡ್ಕೊಂಡಿದ್ದಾನೆ, ಜೊತೆಗೆ 6 ಮಂತ್ಸ್ದು ಕ್ಯಾಶ್ ತೊಗೊಂಡಿದ್ದಾನೆ. ಆಲ್ರೆಡಿ ಹೇಳಿದ್ವಿ ಪ್ರಾಬ್ಲಮ್ ಡಿಸ್ಕಸ್ ಮಾಡಬೇಕಾದ್ರೆ. ಸೊ 10 ಮಂತ್ಸು ಲೀವ್ ತೊಗೊಂಡಿದ್ದಾನೆ, 6 ಮಂತ್ಸು ಯುಟಿಲೈಸ್ ಅಂದರೆ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದಾನೆ. ಟೋಟಲ್ 16 ಮಂತ್ಸು ಲೀವ್ ಯುಟಿಲೈಸ್ ಆಗಿದೆ. ಸೊ 16 ಮಂತ್ಸ್ ಲೀವ್ ಯುಟಿಲೈಸ್ ಆಗಿರೋದ್ರಿಂದ ಇನ್ನು ಉಳ್ಕೊಳ್ಳೋಂಥ ನಾವು ಕ್ರೆಡಿಟಲ್ಲಿ ಎಷ್ಟು ಮಂತ್ಸ್ ಅಂತಂದರೆ 8 ಮಂತ್ಸ್ ಉಳ್ಕೊಳ್ಳುತ್ತೆ. ದಟ್ ಈಸ್ ಅಪ್ರೂವ್ಡ್ ಪೀರಿಯಡ್. ಸೊ 8 ಮಂತ್ಸ್ ಬಂದು ಅಪ್ರೂವ್ಡ್ ಪೀರಿಯಡ್ ಆಗುತ್ತೆ. ಸೊ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಲ್ಲಿ ಲೀವ್ ಸ್ಯಾಲ್ರಿ ಅಂತಂದರೆ ಯಾರು ಅಸೆಸಿ ಬಂದು ಮಿಸ್ಟರ್ ಕುಮಾರ್, ಕ್ಯಾಟಗರಿ ಬಂದು ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ಬರ್ತಾನೆ. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಟ್. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಟ್ ಅಂತಂದರೆ 4 ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತೀನಿ, ಹೇಳಿದ್ದೀನಿ. ಆಕ್ಚುಯಲ್ ಲೀವ್ ಸ್ಯಾಲ್ರಿ ರಿಸೀವ್ಡ್. ಆಕ್ಚುಯಲ್ ಲೀವ್ ಸ್ಯಾಲ್ರಿ ರಿಸೀವ್ಡ್ ಅಂತಂದರೆ ಅವನು ಎಷ್ಟು ಲೀವ್ ಸ್ಯಾಲ್ರಿ ರಿಸೀವ್ ಮಾಡಿದ್ದಾನೆ ಅಂತಂದರೆ ಎಷ್ಟು ಲೀವ್ ಸ್ಯಾಲ್ರಿ ರಿಸೀವ್ ಮಾಡೋದು 2,20,000 ರಿಸೀವ್ ಮಾಡಿದ್ದಾನೆ. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ 2,20,000 ಲೀವ್ ಸ್ಯಾಲ್ರಿ ರಿಸೀವ್ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. ನೆಕ್ಸ್ಟು ಮ್ಯಾಕ್ಸಿಮಮ್ ಲಿಮಿಟ್ ಬಂದು 3 ಲ್ಯಾಕ್. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 3 ಲ್ಯಾಕ್ ಇದು ಫಿಕ್ಸ್ಡು. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 3 ಲ್ಯಾಕ್ ರುಪೀಸ್ ಫಿಕ್ಸ್ಡು. 10 ಮಂತ್ಸ್ ಅವರೇಜ್ ಸ್ಯಾಲ್ರಿ ಅಂದರೆ ಮಂತ್ಲಿ ಸ್ಯಾಲ್ರಿ ಇಂಟು 10 ಮಂತ್ಸು. ಸೊ 10 ಮಂತ್ಸ್ ಅವರೇಜ್ ಸ್ಯಾಲ್ರಿ ಕೊಟ್ಟಿದ್ದಾನೆ. 10 ಮಂತ್ಸ್ ಅವರೇಜ್ ಸ್ಯಾಲ್ರಿ ಅಂತಂದರೆ 11,000 ಅವರೇಜ್ ಸ್ಯಾಲ್ರಿ ಬಂದಿದೆ. 11,000 ಇಂಟು 10 ಮಂತ್ಸ್ ಅಂತಂದರೆ 1,10,000 10 ಮಂತ್ಸ್ ಅವರೇಜ್ ಸ್ಯಾಲ್ರಿ ಅಂದರೆ. ನೆಕ್ಸ್ಟ್ ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ಅಂತಂದರೆ ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ಅಂತಂದರೆ ಅವರೇಜ್ ಸ್ಯಾಲ್ರಿ ಇಂಟು ಅಪ್ರೂವ್ಡ್ ಪೀರಿಯಡ್. ಅವರೇಜ್ ಸ್ಯಾಲ್ರಿ ಇಂಟು ಅಪ್ರೂವ್ಡ್ ಪೀರಿಯಡ್ ಅಂದರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ವರ್ಕಿಂಗ್ ನೋಟಲ್ಲಿ. ಅಪ್ರೂವ್ಡ್ ಪೀರಿಯಡ್ ಎಷ್ಟು ಬಂದಿದೆ 8 ಮಂತ್ಸ್ ಬಂದಿದೆ. ಸೊ 11,000 ಇಂಟು 8 ಅಂದರೆ 88,000 ರುಪೀಸ್ ನಮಗೆ ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ಬರುತ್ತೆ. ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ಅಂದರೆ ಅಪ್ರೂವ್ಡ್ ಪೀರಿಯಡ್ ಇಂಟು ಅವರೇಜ್ ಸ್ಯಾಲ್ರಿ. ಸೊ ಅಪ್ರೂವ್ಡ್ ಪೀರಿಯಡ್ ನಾವು ಆಲ್ರೆಡಿ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 8 ಮಂತ್ಸ್ ಅಂತೇಳಿ. ಸೊ ಹಾಗಾಗಿ ಈ 4 ಇದರಲ್ಲಿ ಯಾವ್ದು ಲೀಸ್ಟ್ ಒನ್ ಅಂತಂದರೆ 88,000. ಸೊ ಎಕ್ಸಾಮ್ಟೆಡ್ ಅಮೌಂಟ್ ಆಫ್ ಅರ್ನಲ್ಲಿ ಬಂದು 88,000 ರುಪೀಸ್ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಬಂದು 88,000 ರುಪೀಸ್ ಬರುತ್ತೆ. ಟ್ಯಾಕ್ಸೇಬಲ್ ವ್ಯಾಲ್ಯೂ ಬರಬೇಕಂತಂದರೆ ಆಕ್ಚುಯಲ್ ಲೀವ್ ಸ್ಯಾಲ್ರಿನಲ್ಲಿ ಎಕ್ಸಾಮ್ಟೆಡ್ ಲೆಸ್ ಮಾಡಿಕೊಂಡ್ರೆ ನಮಗೆ ಟ್ಯಾಕ್ಸೇಬಲ್ ಬರುತ್ತೆ. ಸೊ 2,21,000 ಆಕ್ಚುಲಿ ಬಂದು 2,20,000 ಇದೆ. ಲೆಸ್ 88,000 ಬಂದು ಎಕ್ಸಾಮ್ಟೆಡ್. ಟ್ಯಾಕ್ಸಬಲ್ ಇಸ್ 1,32,000 ಟ್ಯಾಕ್ಸಬಲ್ ಬರುತ್ತೆ. 1,32,000 ಟ್ಯಾಕ್ಸಬಲ್ ವ್ಯಾಲ್ಯೂ ಬರುತ್ತೆ. ಇದು EL ಕ್ಯಾಲ್ಕುಲೇಟ್ ಮಾಡೋಂಥ ಪ್ರೊಸೀಜರು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾಯ್ತಪ್ಪ ಅಂದರೆ Sri Manjunath was manager in a company. He took premature retirement from service on 1st October 2019 after completing 26 years of service. 26 ಇಯರ್ಸ್ ಸರ್ವಿಸ್ ತೊಗೊಂಡ್ಮೇಲೆ ಅವನೇನು ಮಾಡ್ತಾನೆ ಅಂದರೆ 26 ಇಯರ್ಸ್ ಸರ್ವಿಸ್ ಆದಮೇಲೆ ಅವನು ಪ್ರೀಮೆಚೂರ್ ರಿಟೈರ್ಮೆಂಟ್ ತೊಗೋತಾನೆ. ಈಸ್ ಅವರೇಜ್ ಸ್ಯಾಲ್ರಿ ಪರ್ ಲಾಸ್ಟ್ 10 ಮಂತ್ಸ್ ವಾಸ್ ₹8,890. ಲಾಸ್ಟ್ ಒಂದು ರಿಟೈರ್ಡ್ ಆಗೋಕ್ಕೂ ಮೊದಲು 10 ಮಂತ್ಸಲ್ಲಿ ಎಷ್ಟು ಸ್ಯಾಲ್ರಿ ರಿಸೀವ್ ಮಾಡ್ತಿದ್ದ ಮಂತ್ಲಿ ₹8,890 ರಿಸೀವ್ ಮಾಡ್ತಿದ್ದ.
8000 ಯಾಕಂದ್ರೆ ನಾವು ಇಲ್ಲಿ 10 ಮಂತ್ಸ್ ಸ್ಯಾಲ್ರಿ ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಇರೋ ರೂಲ್ಸಲ್ಲಿ ಏನು ಹೇಳುತ್ತೆ ಅಂತಂದರೆ ಕನ್ಸಿಡರ್ 10 ಮಂತ್ಸ್ ಆವರೇಜ್ ಸ್ಯಾಲ್ರಿ ಪ್ರಿಸೀಡಿಂಗ್ ದ ಡೇಟ್ ಆಫ್ ರಿಟೈರ್ಮೆಂಟ್ ಅಂತ ಹೇಳ್ತಾನೆ. ರಿಟೈರ್ಮೆಂಟ್ ಡೇಟ್ ಬಿಟ್ಟು ಅದ್ರ ಹಿಂದಿನ 10 ತಿಂಗಳದ್ದು ಸ್ಯಾಲ್ರಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ 10 ಮಂತ್ಸ್ ಸ್ಯಾಲ್ರಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ 10 ಮಂತ್ಸ್ ವಾಸ್ ರುಪೀಸ್ 8890 ಅಂದರೆ ಮಂತ್ಲಿ 8890 ರುಪೀಸ್ ಅವ್ನು ಸ್ಯಾಲ್ರಿ ರಿಸೀವ್ ಮಾಡ್ತಿದ್ದ ರಿಟೈರ್ಮೆಂಟ್ ಮೊದಲು. ಆ್ಯಂಡ್ ಈ ವಾಸ್ ಗೆಟಿಂಗ್ ಡಿ ಆಫ್ ರುಪೀಸ್ 800 ಪರ್ ಮಂತ್ ವಿಚ್ ವಾಸ್ ಟ್ರೀಟೆಡ್ ಆಸ್ ಸ್ಯಾಲ್ರಿ ಫಾರ್ ದ ಪರ್ಪಸ್ ಆಫ್ ರಿಟೈರ್ಮೆಂಟ್. ಡಿ ಎ 800 ರುಪೀಸ್ನ ಸ್ಯಾಲ್ರಿ ಪರ್ಪಸ್ಗೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೇನೆ ರಿಟೈರ್ಮೆಂಟ್ ಬೆನಿಫಿಟ್ಗೆ. ಸೊ ಹಾಗಾಗಿ ಸ್ಯಾಲ್ರಿ ಇದು ಡಿ ಎ ಬರುತ್ತೆ. ಈ ಹ್ಯಾಸ್ ಅವೈಲ್ಡ್ 19 ಮಂತ್ಸ್ ಅರ್ನ್ಡ್ ಲೀವ್ ವೈಲ್ ಇನ್ ಸರ್ವಿಸ್. ಅವನೇನು ಮಾಡಿದಾನೆ 19 ಮಂತ್ಸ್ ಲೀವ್ಸ್ನ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅಂದರೆ ಯೂಸ್ ಮಾಡ್ಕೊಂಡಿದ್ದಾನೆ ಸರ್ವಿಸ್ ಪೀರಿಯಡಲ್ಲಿ. ಈ ವಾಸ್ ಪೇಯ್ಡ್ 58,100 ರುಪೀಸ್ ಆಸ್ ಸ್ಯಾಲ್ರಿ ಆ್ಯಂಡ್ 5,800 ಆಸ್ ಡಿ ಎ ಅಂತ ಹೇಳಿದ್ದಾನೆ. ಇದು ಬಂದು ಈ ವಾಸ್ ಪೇಯ್ಡ್ ಅಂದರೆ ಅರ್ನ್ಡ್ ಲೀವ್ಗೆ. ಅರ್ನ್ಡ್ ಲೀವ್ ಅವ್ನು ಎಷ್ಟು ರಿಸೀವ್ ಮಾಡಿದಾನೆ ಅಂದರೆ 58,100 ರುಪೀಸ್ ಸ್ಯಾಲ್ರಿ ರಿಸೀವ್ ಮಾಡಿದ್ದಾನೆ, ಜೊತೆಗೆ 5,800 ಡಿ ಎ ರಿಸೀವ್ ಮಾಡಿದ್ದಾನೆ. ಇವೆರಡು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನು ಬರುತ್ತೆ ಅಂದರೆ ಆಕ್ಚುಯಲ್ ಇ ಎಲ್ ರಿಸೀವ್ಡ್ ಬರುತ್ತೆ. ಆಕ್ಚುಯಲ್ ಇ ಎಲ್ ರಿಸೀವ್ಡ್ ಬರುತ್ತೆ. ಕಂಪ್ಯೂಟ್ ದ ಅಮೌಂಟ್ ಆಫ್ ಎಕ್ಸಮ್ಟೆಡ್ ರಿಗಾರ್ಡಿಂಗ್ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಲೀವ್. ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನಲ್ಲಿ ಆವರೇಜ್ ಸ್ಯಾಲ್ರಿ ಅವನೇ ಕೊಟ್ಟಿರೋದ್ರಿಂದ ಆಲ್ರೆಡಿ ಹೇಳಿದ್ದೀನಿ, ಆವರೇಜ್ ಸ್ಯಾಲ್ರಿ ಪ್ರಾಬ್ಲಮಲ್ಲಿ ನಾನು ಹೇಳಿದ್ದೀನಿ, ಆವರೇಜ್ ಸ್ಯಾಲ್ರಿ ಅವನೇ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ಕೊಂಡು 8890 ರುಪೀಸ್. ಇಲ್ಲಿ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಿ ನೆಸಿಟಿ ಇಲ್ಲ. ಸ್ಯಾಲ್ರಿಗೆ ಅಂದರೆ ನಾನು ಹೇಳಿದ್ದೀನಲ್ಲ 4 ಐಟಮ್ಸ್: ಬೇಸಿಕ್ ಸ್ಯಾಲ್ರಿ, ಡಿ ಪಿ, ಡಿ ಎ ಕನ್ಸಿಡರ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್ ಆನ್ ಟರ್ನ್ ಓವರ್. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೆಸಿಟಿ ಇಲ್ಲ, ಯಾಕಂದ್ರೆ ಅವನೇ ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟಾಗಿ ಆವರೇಜ್ ಕೊಟ್ಬಿಟ್ಟಿದ್ದಾನೆ 8890 ರುಪೀಸ್. ಸೊ ಅಪ್ರೂವ್ಡ್ ಪೀರಿಯಡ್ ಅಂತಂದರೆ ಲೀವ್ ಎಂಟೈಟಲ್ಡ್ ಮೈನಸ್ ಲೀವ್ ಯುಟಿಲೈಸ್ಡ್. ಲೀವ್ ಎಂಟೈಟಲ್ಡ್ ಅಂತಂದರೆ ಒಂದು ಸರ್ವಿಸ್ ಪೀರಿಯಡ್ಗೆ, 1 ವರ್ಷ ಸರ್ವಿಸ್ ಪೀರಿಯಡ್ಗೆ 1 ಮಂತ್ ಬರುತ್ತೆ. ಅಲ್ಲಿಗೆ ಅವ್ರಿಗೆ ಸರ್ವಿಸ್ ಆಗಿರೋದು ಎಷ್ಟಪ್ಪ ಅಂದರೆ 26 ಇಯರ್ಸ್ ಸರ್ವಿಸ್. 26 ಇಯರ್ಸ್ ಸರ್ವಿಸ್ ಆಗಿರೋದ್ರಿಂದ 26 ಇಯರ್ಸ್ಗೆ 1 ಇಯರ್ಗೆ 1 ಮಂತ್ ಅಂತಂದರೆ 26 ಮಂತ್ಸ್ ಬರುತ್ತೆ. ಸೊ ಲೀವ್ ಎಂಟೈಟಲ್ಡ್ ಬಂದು 26 ಮಂತ್ಸ್ ಸಿಗುತ್ತೆ. 19 ಮಂತ್ಸ್ ಲೀವು ಯೂಸ್ ಮಾಡ್ಕೊಂಡಿದ್ದಾನೆ. 19 ಮಂತ್ಸ್ ಲೀವು ಯೂಸ್ ಮಾಡ್ಕೊಂಡಿರೋದ್ರಿಂದ 7 ಮಂತ್ಸ್ ಲೀವು ಅವನಿಗೆ ಅಪ್ರೂವ್ಡ್ ಪೀರಿಯಡ್ ಬರುತ್ತೆ. 7 ಮಂತ್ಸ್ ಲೀವು ಅಪ್ರೂವ್ಡ್ ಪೀರಿಯಡ್ ಬರುತ್ತೆ. 26 ಸಿಗೋಂಥ ಲೀವ್ಸು, ಅದ್ರಲ್ಲಿ 19 ಮಂತ್ಸ್ ಲೀವ್ಸ್ ಯೂಸ್ ಮಾಡ್ಕೊಂಡಿದ್ದಾನೆ, ಇನ್ನು 7 ಮಂತ್ಸು ಉಳ್ಕೊಳತ್ತೆ. ಇದಕ್ಕೆ ಸೊಲ್ಯೂಷನ್ಸ್ ನೋಡೋದಪ್ಪ ಅಂದರೆ ಸೇಮ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಟ್. 4 ಐಟಮ್ಸ್ನ ಕನ್ಸಿಡರ್ ಮಾಡಿದ್ರೆ ಆಕ್ಚುಯಲ್ ಲೀವ್ ಸ್ಯಾಲ್ರಿ ಬಂದು ಸ್ಯಾಲ್ರಿ 58,100 ರುಪೀಸ್ ಕೊಟ್ಟಿದ್ದಾನೆ, ಜೊತೆಗೆ 5,800 ರುಪೀಸ್ ಡಿ ಎ ಕೊಟ್ಟಿದ್ದಾನೆ. ಅವೆರಡು ಆ್ಯಡ್ ಮಾಡಿಕೊಂಡ್ರೆ ನಮಗೆ 63,900 ರುಪೀಸ್ ಆಕ್ಚುಯಲ್ ಇ ಎಲ್ ರಿಸೀವ್ಡ್. ಆಕ್ಚುಯಲ್ ಇ ಎಲ್ ರಿಸೀವ್ಡ್ ಬಂದು ನಿಮಗೆ 63,900 ರುಪೀಸ್ ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ಟು 3 ಲ್ಯಾಕ್ ರುಪೀಸ್ ಫಿಕ್ಸ್ಡ್. ಮ್ಯಾಕ್ಸಿಮಮ್ ಲಿಮಿಟ್ಟು 3 ಲ್ಯಾಕ್ ರುಪೀಸ್ ಇದು ಫಿಕ್ಸ್ಡ್. 10 ಮಂತ್ಸ್ ಆವರೇಜ್ ಸ್ಯಾಲ್ರಿ ಅಂತಂದರೆ 10 ಮಂತ್ಸ್ ಆವರೇಜ್ ಸ್ಯಾಲ್ರಿ ಅಂದರೆ ಮಂತ್ಲಿ ಸ್ಯಾಲ್ರಿ ಇಂಟು 10 ಮಂತ್ಸ್. ಮಂತ್ಲಿ ಆವರೇಜ್ ಸ್ಯಾಲ್ರಿ ಇಂಟು 10 ಮಂತ್ಸ್ 88,900 ರುಪೀಸ್ ಬರುತ್ತೆ. ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ನೆಕ್ಸ್ಟ್. ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ಅಂತಂದರೆ ಅಪ್ರೂವ್ಡ್ ಪೀರಿಯಡ್ ಇಂಟು ಮಂತ್ಲಿ ಸ್ಯಾಲ್ರಿ. ಅಪ್ರೂವ್ಡ್ ಪೀರಿಯಡ್ ಬಂದು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ವರ್ಕಿಂಗ್ ನೋಟಲ್ಲಿ ಎಷ್ಟಪ್ಪ 7 ಮಂತ್ಸು ಇಂಟು ಮಂತ್ಲಿ ಆವರೇಜ್ ಸ್ಯಾಲ್ರಿ ಬಂದು 8,890 ರುಪೀಸ್ ಇದೆ. ಸೊ ಟೋಟಲ್ 62,230 ರುಪೀಸ್ ಬರುತ್ತೆ. ಈ 4 ಐಟಮ್ಸಲ್ಲಿ ಲೀಸ್ಟ್ ಒನ್ ಯಾವುದಪ್ಪ ಅಂತಂದರೆ 62,230. ಸೊ ಎಕ್ಸಾಮ್ಟೆಡ್ ಅಮೌಂಟ್ ಆಫ್ ಫಂಡ್ಲಿ ಬಂದು 62,230 ಬರುತ್ತೆ. ಲೀಸ್ಟ್ ಒನ್ ಅಂದರೆ ಕಡಿಮೆ ಅಮೌಂಟು. ಟ್ಯಾಕ್ಸಬಲ್ ಬರಬೇಕು ಅಂತಂದರೆ ಆಕ್ಚುಯಲ್ ಲೀವ್ ಸ್ಯಾಲ್ರಿ ಮೈನಸ್ ಎಕ್ಸಾಮ್ಟೆಡ್. ಆಕ್ಚುಯಲ್ ಲೀವ್ ಸ್ಯಾಲ್ರಿ ನಮಗೆ 63,900 ರುಪೀಸ್ ಇದೆ. ಎಕ್ಸಾಮ್ಟೆಡ್ ಬಂದು 62,230 ಲೆಸ್ ಮಾಡಿಕೊಂಡ್ರೆ 1,670 ರುಪೀಸ್ ನಮಗೆ ಟ್ಯಾಕ್ಸಬಲ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಮು. Mr. Ram retired from a private limited on 30th September 2019 after serving the company for 32 years. The company 32 years ಸರ್ವಿಸ್ ಆದಮೇಲೆ ರಿಟೈರ್ಡ್ ಆಗ್ತಾನೆ. The company allows 40 days of earned leave for every year. ಕಂಪನಿ 40 ಡೇಸ್ ಅಲೋ ಮಾಡಿದ್ರು ಕೂಡ ನಾವು ಕನ್ಸಿಡರ್ ಮಾಡಬೇಕಾದ್ರೆ 1 ಇಯರ್ಗೆ 1 ಮಂತ್ ಮಾತ್ರ. ಸೊ ಹಾಗಾಗಿ 40 ಡೇಸ್ ಲೀವ್ ಕೊಟ್ಟರು ಕೂಡ ಕಂಪ್ನಿನಲ್ಲಿ ನಾವು ಕನ್ಸಿಡರ್ ಮಾಡಬೇಕಾದ್ರೆ 1 ಮಂತು. He has utilized 660 days earned leave and also encashed 240. ಇಲ್ಲಿ ಡೇಸಲ್ಲಿ ಕೊಟ್ಟಿದ್ದಾನೆ, ಅವನು ಎಷ್ಟು ಲೀವ್ಸ್ ಯೂಸ್ ಮಾಡ್ಕೊಂಡಿದ್ದಾನೆ ಅಂದರೆ 660 ಡೇಸ್ ಲೀವ್ಸ್ ಯೂಸ್ ಮಾಡ್ಕೊಂಡಿದ್ದಾನೆ, ಜೊತೆಗೆ 240 ಡೇಸ್ಗೆ ಎನ್ಕ್ಯಾಶ್ ಕೂಡ ಮಾಡಿಸ್ಕೊಂಡಿದ್ದಾನೆ ಅರ್ನ್ಡ್ ಲೀವ್ ವೈಲ್ ಇನ್ ಸರ್ವಿಸ್ ಪೀರಿಯಡಲ್ಲಿ. ದ ಬ್ಯಾಲೆನ್ಸ್ ಆಫ್ ಅರ್ನ್ಡ್ ಲೀವ್
the balance of fund leave was encashed at the time of retirement and received 54,000. 54,000 encashment and leave receive ಮಾಡ್ಕೋತಾನೆ. On the basis of following information, determine the taxable leave salary for the assessment year 2020-21 ಅಂತ ಹೇಳಿದ್ದಾನೆ. ಬೇಸಿಕ್ ಪೇ ಎಷ್ಟು ಕೊಟ್ಟಿದ್ದಾನೆ, 4,000 per month ಅಪ್ ಟು 30/6/2019 and 4,500 per month ಫ್ರಮ್ 1/7/2019 ಅಂತ ಹೇಳಿದ್ದಾನೆ. ಇಲ್ಲಿ ಪೇ ಸ್ಕೇಲ್ ಚೇಂಜ್ ಆಗುತ್ತೆ. ಯಾಕೆ ಅಂತಂದ್ರೆ ನಾವು 10 ಮಂತ್ಸ್ ಸ್ಯಾಲ್ರಿ ಕನ್ಸಿಡರ್ ಮಾಡಬೇಕಾಗಿರೋದ್ರಿಂದ, ಈಗ ನೋಡಿ ಸೆಪ್ಟೆಂಬರ್ 30th ರಿಟೈರ್ಡ್ ಆಗಿದ್ದಾನೆ. ಸೆಪ್ಟೆಂಬರ್ 30th ರಿಟೈರ್ಡ್ ಆಗಿದೆ ಅಂತಂದ್ರೆ ಅಲ್ಲಿ ಏನು ಹೇಳುತ್ತೆ ಪ್ರೊಸೀಜರ್, ಕನ್ಸಿಡರ್ 10 months average salary preceding the date of retirement. ಪ್ರಿಸಿಡಿಂಗ್ ದ ಡೇಟ್ ಆಫ್ ರಿಟೈರ್ಮೆಂಟ್ ಅಂದರೆ ಇದು ಇಂಪಾರ್ಟೆಂಟ್. ಮಂತ್ ಏನಾದರೂ ಮಂತ್ ಎಂಡಿಂಗಲ್ಲಿ ರಿಟೈರ್ಡ್ ಆದರೆ ಅಂದರೆ 31st ಈ ಡೇಟಲ್ಲಿ ರಿಟೈರ್ಡ್ ಆದರೆ ಇನ್ಕ್ಲೂಡಿಂಗ್ ಆ ಮಂತು ಸೇರಿ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ 10 months. ಮಂತ್ ಎಂಡಿಂಗ್ ರಿಟೈರ್ಡ್ ಆದರೆ ಆ ಮಂತ್ ಇನ್ಕ್ಲೂಡ್ ಆಗುತ್ತೆ. ಇನ್ ಕೇಸ್ ಸ್ಟಾರ್ಟಿಂಗಲ್ಲಿ ರಿಟೈರ್ಡ್ ಆದರೆ ಫಸ್ಟ್ ಸೆಪ್ಟೆಂಬರ್ಗೆ ರಿಟೈರ್ಡ್ ಆದರೆ ಅಥವಾ 1st August ಈ ಥರ ಏನಾದರೂ ಫಸ್ಟ್ ಸ್ಟಾರ್ಟಿಂಗ್ ಡೇಟ್ ರಿಟೈರ್ಡ್ ಆದರೆ ಆ ಮಂತ್ ಬಿಟ್ಟು ಪ್ರೀವಿಯಸ್ 10 months ಬರುತ್ತೆ. ಆಯಿತಾ, ಸ್ಟಾರ್ಟಿಂಗ್ ಡೇಟಿಗೆ ರಿಟೈರ್ಡ್ ಆದರೆ ಆ ಮಂತ್ ಬಿಡಿ, ಪ್ರೀವಿಯಸ್ 10 months ಕನ್ಸಿಡರ್ ಮಾಡ್ಕೊಳ್ಳಿ. ಎಂಡಿಂಗಲ್ಲಿ ರಿಟೈರ್ಡ್ ಆದರೆ ಆ ಮಂತ್ ಇನ್ಕ್ಲೂಡ್ ಮಾಡ್ಕೊಂಡು ನಾವು 10 months ಸ್ಯಾಲ್ರಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಡಿಯರ್ನೆಸ್ ಅಲಯನ್ಸ್ ಅಟ್ 50% ಆಫ್ ಬೇಸಿಕ್ ಪೇ, ಕಮಿಷನ್ ಅಟ್ 2% ಆನ್ ಟರ್ನ್ ಓವರ್ ಅಚೀವ್ಡ್ ಅಂತ ಹೇಳಿದ್ದಾನೆ. ಸೊ ಈ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋದಾಯ್ತಪ್ಪ ಅಂದರೆ ಆವ್ರೇಜ್ ಸ್ಯಾಲ್ರಿ ಅಂತಂದರೆ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿ ಪಿ ಪ್ಲಸ್ ಡಿ ಎ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್ ಟರ್ನ್ ಓವರ್, ಈ 4 items ಕನ್ಸಿಡರ್ ಮಾಡ್ತೀವಿ. ಬೇಸಿಕ್ ಸ್ಯಾಲ್ರಿ ಏನಾಗುತ್ತೆ ಅಂದರೆ ಚೇಂಜ್ ಆಗುತ್ತೆ ಹೇಳಿದ್ದೀನಿ. ಯಾಕಂದರೆ ಅವನು ನವೆಂಬರಲ್ಲಿ ರಿಟೈರ್ಡ್ ಆಗ್ತಾನೆ, ಸೆಪ್ಟೆಂಬರಲ್ಲಿ ರಿಟೈರ್ಡ್ ಆಗ್ತಾನೆ. ಸೊ ಸೆಪ್ಟೆಂಬರಲ್ಲಿ ರಿಟೈರ್ಡ್ ಆಗೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ ಸೆಪ್ಟೆಂಬರಿಂದ ಕೌಂಟ್ ಮಾಡ್ಕೊಳ್ಳಿ. ಸೆಪ್ಟೆಂಬರಿಂದ ನೀವು ಕೌಂಟ್ ಮಾಡಿಕೊಂಡ್ರೆ 10 months ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಂದರೆ ಪ್ರೀವಿಯಸ್ ಬ್ಯಾಕ್ ಹೋಗಬೇಕು. 10 months ಅಂತಂದರೆ ಸೆಪ್ಟೆಂಬರು, ಆಗಸ್ಟು, ಜುಲೈ, ಜೂನು, ನೆಕ್ಸ್ಟು ಮೇ, ಏಪ್ರಿಲು, ಮಾರ್ಚು, ಫೆಬ್ರವರಿ, ಜನವರಿ, ಡಿಸೆಂಬರು. ಸೊ ಡಿಸೆಂಬರು 2018ವರೆಗೂ ನಿಮಗೇನು ಬರುತ್ತೆ, ಪ್ರೀವಿಯಸ್ 10 months ಬರುತ್ತೆ. ಹಾಗಾಗಿ ಫ್ರಮ್ ಡಿಸೆಂಬರ್ 2018 ಟು ಜೂನ್ 2019ವರೆಗೂ ಸ್ಯಾಲ್ರಿ ಎಷ್ಟಿತ್ತಪ್ಪ ಅಂದರೆ 4,000 rupees ಇತ್ತು. ಸೊ 4,000 rupees ಅಂತಂದರೆ ಇಂಟು ಡಿಸೆಂಬರಿಂದ ಜೂನ್ಗೆ ಲೆಕ್ಕ ಹಾಕ್ಕೊಂಡ್ರೆ ನಮಗೆ 7 months ಬರುತ್ತೆ. 7 monthsಗೆ ಎಷ್ಟು ಬರುತ್ತೆ, 28,000 ಬರುತ್ತೆ. ಫ್ರಮ್ ಜುಲೈ 2019 ಟು ಸೆಪ್ಟೆಂಬರ್ 2019, ಸೆಪ್ಟೆಂಬರ್ 30th ಅವ್ನು ರಿಟೈರ್ಡ್ ಆಗಿರೋದು. ಸೊ ಆ ಡೇಟ್ ಬಿಟ್ಟರು ಕೂಡ ನಮ್ಗೆ 1 month ಅಲ್ಲೇ ಸಿಗುತ್ತೆ. ಹಾಗಾಗಿ ಸೆಪ್ಟೆಂಬರ್ದು ಕೌಂಟ್ ಮಾಡ್ಕೊಂಡು ಪ್ರೀವಿಯಸ್ ಬ್ಯಾಕು 10 months ಹೋಗ್ಬೇಕು ನಾವು. ಸೊ ಜುಲೈ 2019 ಟು ಸೆಪ್ಟೆಂಬರ್ 2019 ಎಷ್ಟು ಬರುತ್ತೆ ಅಂತಂದರೆ 4,500 rupees ಕೊಟ್ಟಿದ್ದಾನೆ. ಸ್ಯಾಲ್ರಿ ಚೇಂಜ್ ಆಗುತ್ತೆ. 4,500 rupees ಇಂಟು 3 months, 4,500 ಇಂಟು 3 months ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 13,500 rupees ಬರುತ್ತೆ. ಇನ್ನು ಡಿ ಪಿ ಇಲ್ಲ, ಡಿ ಎನ್ನು ಕೂಡ ಕೊಟ್ಟಿಲ್ಲ. ಕಮಿಷನ್ ಆನ್ ಟರ್ನ್ ಓವರ್ ಅಂತಂದರೆ ಡಿ ಎ ಕೊಟ್ಟರು ಕೂಡ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ ಡಿ ಎ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಪ್ರಾಬ್ಲಮಲ್ಲಿ ಡಿ ಎ ಕೊಟ್ಟಿರ್ತಾನೆ. ಡಿ ಎ ಕೊಟ್ಟಿದ್ರು ಕೂಡ ನಮಗೆ ಏನಾಗಬೇಕಂದ್ರೆ ಡಿ ಎ ಎಂಟರ್ಸ್ ಅಂತ ಇರಬೇಕು. ಎಂಟರ್ಸ್ ಅಂತಿದ್ರೆ ಮಾತ್ರ ನಾವು ಡಿ ಎ ಕನ್ಸಿಡರ್ ಮಾಡ್ತೀವಿ. ಕಮಿಷನ್ ಆನ್ ಟರ್ನ್ ಓವರ್, ಕಮಿಷನ್ ಬಂದು 2 lakh rupees, ಟರ್ನ್ ಓವರ್ ಕೊಟ್ಟಿದ್ದಾನೆ. 2 lakh ಮೇಲೆ 2% ಅಂದರೆ 4,000 rupees ನಮ್ಗೆ ಏನು ಬರುತ್ತೆ ಅಂತಂದರೆ ಕಮಿಷನ್ ಬರುತ್ತೆ. ಸೊ ಟೋಟಲ್ ಸ್ಯಾಲ್ರಿ ಬಂದು 45,500 rupees ಟೋಟಲ್ ಸ್ಯಾಲ್ರಿ ಬರುತ್ತೆ. ಆವ್ರೇಜ್ ಸ್ಯಾಲ್ರಿ ಬಂದು ಇದೆಷ್ಟಪ್ಪ ಅಂದರೆ 45,500 ಬಂದು 10 monthsಗೆ. ಸೊ ಮಂತ್ಲಿ ಸ್ಯಾಲ್ರಿ ಬಂದು ನಮ್ಗೆ ಬೇಕಾಗಿರೋದು ಮಂತ್ಲಿ ಸ್ಯಾಲ್ರಿ. ಸೊ ಆವ್ರೇಜ್ ಸ್ಯಾಲ್ರಿ ಬಂದು 45,500 10 monthsಗೆ ಆಯ್ತಪ್ಪ ಅಂದರೆ ಮಂತ್ಲಿ ಆವ್ರೇಜ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂದರೆ 4,550 rupees ಆವರೇಜ್ ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಅಪ್ರೂವ್ಡ್ ಪೀರಿಯಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಲೀವ್ ಎಂಟೈಟಲ್ಡ್ ಮೈನಸ್ ಲೀವ್ ಯುಟಿಲೈಸ್ಡ್. ಅಪ್ರೂವ್ಡ್ ಪೀರಿಯಡ್ ಇಸ್ಕೊಂಡು ಲೀವ್ ಎಂಟೈಟಲ್ಡ್ ಮೈನಸ್ ಲೀವ್ ಅವೈಲ್ಡ್. ಲೀವ್ ಎಂಟೈಟಲ್ಡ್ ಅಂದರೆ 1 yearಗೆ 1 month ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅವರಿಗೆ 32 years ಸರ್ವಿಸ್ ಇದೆ. ಸೊ 32 yearsಗೆ ಅಂತಂದರೆ 1 yearಗೆ 1 month ಅಂದರೆ 32 months ಲೀವ್ ಎಂಟೈಟಲ್ಮೆಂಟ್ ಸಿಗುತ್ತೆ. ಲೀವ್ ಎಂಟೈಟಲ್ಮೆಂಟ್ ಎಷ್ಟು ಸಿಗುತ್ತೆ, 32 months ಲೀವ್ ಎಂಟೈಟಲ್ಮೆಂಟ್ ಸಿಗುತ್ತೆ. ಲೀವ್ ಯುಟಿಲೈಸ್ಡ್ ಬಂದು ಇಲ್ಲಿ ಡೇಸಲ್ಲಿ ಕೊಟ್ಟಿದ್ದಾನೆ, ಅದನ್ನು ನೀವು ಮಂತ್ಸ್ ಕನ್ವರ್ಟ್ ಮಾಡಬೇಕಾಗುತ್ತೆ. 660 days ಲೀವ್ ಯೂಸ್ ಮಾಡ್ಕೊಂಡಿರೋದು, 240 days ಎನ್ಕ್ಯಾಶ್ ಮಾಡ್ಕೊಂಡ್ರು. ಟೋಟಲ್ ಎಷ್ಟಪ್ಪ ಅಂದರೆ 900 days
ಏನು ಲೀವ್ಸ್ ಯುಟಿಲೈಸ್ಡ್ ಆಗಿರೋದು. ಸೊ 900 ಡಿವೈಡ್ ಬೈ 30 ಮಾಡಿಕೊಂಡ್ರೆ, ಯಾಕಂದ್ರೆ ನಮಗೆ ಮಂತ್ಸ್ ಕನ್ವರ್ಟ್ ಆಗಬೇಕು. ಮಂತ್ಲಿ ಎಷ್ಟು 30 ಡೇಸು. ಸೊ ಹಾಗಾಗಿ 900 ಡಿವೈಡ್ ಬೈ 30 ಮಾಡಿದ್ರೆ 30 ಮಂತ್ಸ್ ಬರುತ್ತೆ. ಸೊ 30 ಮಂತ್ಸು ಏನಾಗಿದೆ, ಲೀವ್ಸು ಯೂಸ್ ಆಗಿರೋದು. ಸೊ 32 ಮಂತ್ಸ್ ಸಿಗುತ್ತೆ. 32 ಮಂತ್ಸಲ್ಲಿ 30 ಮಂತ್ಸ್ ಯೂಸ್ ಆಗಿದೆ. ಇನ್ನು 2 ಮಂತ್ಸ್ ಬಂದು ನಮಗೆ ಅಪ್ರೂವ್ಡ್ ಪೀರಿಯಡ್ ಸಿಗುತ್ತೆ. 2 ಮಂತ್ಸ್ ಬಂದು ಅಪ್ರೂವ್ಡ್ ಪೀರಿಯಡ್ ಸಿಗುತ್ತೆ. ಈ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋದಾಯ್ತಪ್ಪ ಅಂತಂದ್ರೆ, ಆಕ್ಚುಯಲ್ ಲೀವ್ಸ್ ಆಲ್ ರಿಸೀವ್ಡ್. ಆಕ್ಚುಯಲ್ ಲೀವ್ಸ್ ಆಲ್ ರಿಸೀವ್ಡ್ ಎಷ್ಟು ಲೀವ್ಸ್ ಆಲ್ ರಿಸೀವ್ ಮಾಡ್ತಿದೆ ಅಂದ್ರೆ, ಆಕ್ಚುಲಿ 54,000 ಲೀವ್ಸ್ ಆಲ್ ರಿಸೀವ್ ಮಾಡ್ತಿದೆ. ಮ್ಯಾಕ್ಸಿಮಮ್ ಲಿಮಿಟ್ಟು 3 lakh, ಇದು ಫಿಕ್ಸ್ಡ್. 10 ಮಂತ್ಸ್ ಆವರೇಜ್ ಸ್ಯಾಲ್ರಿ ಅಂತಂದರೆ 10 ಮಂತ್ಸ್ ಆವರೇಜ್ ಸ್ಯಾಲ್ರಿ ಅಂತಂದರೆ, ಮಂತ್ಲಿ ಆವರೇಜ್ ಸ್ಯಾಲ್ರಿ ಎಷ್ಟಪ್ಪ ಅಂದರೆ 4,550 ಇಂಟು 10 ಮಂತ್ಸ್ ಅಂತಂದರೆ 45,500 rupees ಬರುತ್ತೆ. 45,500 rupees ಬರುತ್ತೆ. ಅಪ್ರೂವ್ಡ್ ಪೀರಿಯಡ್ ಸ್ಯಾಲ್ರಿ ನಾವು ಆಲ್ರೆಡಿ ಅಪ್ರೂವ್ಡ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ 2 ಮಂತ್ಸು. ಸೊ ಮಂತ್ಲಿ ಸ್ಯಾಲ್ರಿ 4,550 ಇಂಟು 2 ಮಾಡಿದ್ರೆ 9,100 rupees ಬರುತ್ತೆ. ಲೀಸ್ಟ್ ಒನ್ ಯಾವುದಪ್ಪ ಅಂತಂದರೆ, ಲೀಸ್ಟ್ ಒನ್ ಈಸ್ ಎಕ್ಸಮ್ಟೆಡ್. ಎಕ್ಸಮ್ಟೆಡ್ ಅಮೌಂಟ್ ಆಫ್ ಅರ್ನ್ ಲೀವ್ ಸ್ಯಾಲ್ರಿ ಈಸ್ 9,100 rupees. ಲೀಸ್ಟ್ ಅಂದರೆ ಈ 4 ಐಟಮ್ಸಲ್ಲಿ ಕಡಿಮೆ ಇರೋಂಥದ್ದು 9,100 rupees ಎಕ್ಸಾಮ್ ಬರುತ್ತೆ. ಟ್ಯಾಕ್ಸಬಲ್ ಬಂದು ಆಕ್ಚುಯಲ್ ಲೀವ್ ಸ್ಯಾಲ್ರಿ ಮೈನಸ್ ಎಕ್ಸಮ್ಟೆಡ್. ಆಕ್ಚುಯಲ್ ಲೀವ್ ಸ್ಯಾಲ್ರಿ ಎಷ್ಟು ಇದೆ ಅಂತಂದರೆ 54,000. ಆಕ್ಚುಯಲ್ ಸ್ಯಾಲ್ರಿ ಇದೆ 9,100 rupees. ಎಕ್ಸಾಮ್ ಬರುತ್ತೆ 44,900 rupees. ಟ್ಯಾಕ್ಸಬಲ್ ಬರುತ್ತೆ 44,900 rupees. ನಮಗೆ ಟ್ಯಾಕ್ಸಬಲ್ ಲೀವ್ ಸ್ಯಾಲ್ರಿ ಬರುತ್ತೆ. ಫರ್ದರ್ ರೆಫರೆನ್ಸಸ್ ನಿಮ್ಗೆ ಬುಕ್ಸ್ ಬೇಕಂತಂದರೆ ಈ ಬುಕ್ಸ್ ನೀವು ರೆಫರ್ ಮಾಡ್ಕೋಬೋದು.